ನಮಸ್ಕಾರ ಜನಮತದ ವೀಕ್ಷಕರೇ, ದಿವ್ಯ ಕ್ಷೇತ್ರ ದರ್ಶನಕ್ಕೆ ಸ್ವಾಗತ. ಇವತ್ತು ನಿಜವಾಗಲೂ ಒಂದು ದಿವ್ಯ ಭವ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಬೆಂಗಳೂರಿನ ಕೇವಲ 72 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸದ್ಗುರು ಸನ್ನಿಧಿ ಅಂತಕ್ಕಂಥದ್ದು. ಇಶಾ ಫೌಂಡೇಶನ್ನ ಆದಿಯೋಗಿಯ ಒಂದು ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಾ. ಏನಪ್ಪ ಈ ಒಂದು ಕ್ಷೇತ್ರದ ಮಹಿಮೆ ಅಂತಕ್ಕಂಥ, ಅದಕ್ಕಿಂತ ಮುಂಚೆ ಇದರ ಸ್ಥಾಪಕರಾಗಿರ್ತಕ್ಕಂಥ ಸದ್ಗುರು ವಾಸುದೇವ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ತಿಳ್ಕೊಳ್ಳೋಣ. ಮೈಸೂರಿನ ಮೂಲದವರಾಗಿರ್ತಕ್ಕಂಥ ವಾಸುದೇವ್ ಅವರು ಅವರ ಚಿಕ್ಕ ವಯಸ್ಸಿನಲ್ಲೇ ಯೋಗದ ಕಡೆ ಆಸಕ್ತಿ. 11ನೇ ವಯಸ್ಸಿನಲ್ಲಿ ಅವರು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಯೋಗಾಭ್ಯಾಸವನ್ನು ಕಲಿತಾರೆ. ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂದರೆ ನಡೆದಾಡುವ ರಾಘವೇಂದ್ರ ಸ್ವಾಮಿಗಳು, ಯೋಗಿಗಳು ಅಂತ ಹೇಳ್ತಾರೆ. ಅಂಥ ಮಹಾನ್ ವ್ಯಕ್ತಿ ಹತ್ತಿರ 11ನೇ ವಯಸ್ಸಲ್ಲಿ ಯೋಗಾಭ್ಯಾಸವನ್ನು ಕಲಿತ್ಕೊಂಡು ಅವರು ಆ ಚಿಕ್ಕ ವಯಸ್ಸಲ್ಲಿ 11ನೇ ವಯಸ್ಸಲ್ಲಿ ಯೋಗದ ಕಡೆ ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ. ಅದಾದ ನಂತರ ಅವರು ತಮ್ಮ ಯೌವನ ದಿನಗಳಲ್ಲಿ ಅವರಿಗೆ ಒಂದು ಪ್ರಕೃತಿಯ ಕಡೆ ಪ್ರೀತಿ, ಪ್ರಕೃತಿ ಕಾಡು ಮೇಡುಗಳನ್ನು ಅಳಿತಕ್ಕಂಥದ್ದು, ಅಲ್ಲಿಯ ದೇವಿ ಸಂಪತ್ತನ್ನು ಅನುಭವಿಸ್ತಕ್ಕಂಥದ್ದು. ಮೈಸೂರಿನಲ್ಲಿ ಅವರು ಆ ಚಾಮುಂಡಿ ಬೆಟ್ಟಕ್ಕೆ ಅವರು ಯೌವನ ದಿನದಲ್ಲಿ ಬೈಕ್ ರೈಡಿಂಗ್ ಮಾಡೋವಂಥ ಒಂದು ಹವ್ಯಾಸ, ಇವತ್ತಿನ ಹುಡುಗರು ಮಾಡ್ತಲ್ಲ ಆ ಥರ ಬೈಕ್ ರೈಡಿಂಗ್ ಮಾಡ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿದ್ರು. ಹೀಗೆ ಮಾಡ್ತಾ ಅವರು ಒಂದು ದಿನ ಅವ್ರಿಗೇನಾಗುತ್ತೆ, ಒಂದು ಪರಮಾತ್ಮನ ಸ್ವರೂಪದ ಸಾಕಾರ ಸ್ವರೂಪವನ್ನು ಚಾಮುಂಡಿ ಬೆಟ್ಟದಲ್ಲಿ ಅವ್ರಿಗೆ ಒಂದು ಜ್ಞಾನೋದಯ ಆಗುತ್ತೆ. ಅವತ್ತಿಂದ ಅವರು ಒಂದು ರೀತಿಯ ಒಬ್ಬ ಅತಿಮಾನುಷ ಶಕ್ತಿಯ ಒಂದು ಪರಿಭಾವವನ್ನು ಅನುಭವಿಸ್ತಾರೆ. ನಂತರ ಜಗತ್ತಿಗೆ ಅವರು ಸದ್ಗುರುವಾಗಿ ಪ್ರಕಟರಾಗ್ತಾರೆ. ಅವರು ವಿದ್ಯಾಭ್ಯಾಸ ಮೈಸೂರಲ್ಲಿ MA ಇಂಗ್ಲೀಷನ್ನು ಲಿಟ್ರೇಚರ್ ಮಾಡ್ತಾರೆ. ನಂತರ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಬರೋಕ್ಕಿಂತ ಮುಂಚೆ ಅವರು ಲೌಕಿಕವಾಗಿ ಹಲವಾರು ವ್ಯವಹಾರಗಳನ್ನು ಮಾಡಿರ್ತಾರೆ. ಕಟ್ಟಡ ನಿರ್ಮಾಣದ ಕಾಮಗಾರಿಲಿರ್ತಾರೆ, ಕಾಂಟ್ರಾಕ್ಟರ್ ಆಗಿರ್ತಾರೆ, ಕೋಳಿ ಸಾಕಾಣೆಯ ವ್ಯವಹಾರಗಳನ್ನು ಸಹ ಮಾಡಿರ್ತಾರೆ. ಎಲ್ಲ ರೀತಿಯ ಲೌಕಿಕ ವಿಚಾರವನ್ನು ತಿಳಿದುಕೊಂಡು ಅವರು ಆ್ಯಕ್ಚುಲಿ ಕುಟುಂಬಸ್ಥರಾಗಿರ್ತಾರೆ. ಇದಾದ ನಂತರ ಅವ್ರ ಪರಿವರ್ತನೆಯ ನಂತರ ಕೊಯಂಬತ್ತೂರಲ್ಲಿ ಇಶಾ ಫೌಂಡೇಶನ್ನ ಶುರು ಆಗುತ್ತೆ. ಕೊಯಂಬತ್ತೂರಿನಲ್ಲಿ ಅತಿ ದೊಡ್ಡ ಮೂರ್ತಿ, ಇದೇ ಥರ ಮೂರ್ತಿ ಅಲ್ಲಿದೆ. ಅದಾದ ನಂತರ ಕರ್ನಾಟಕಕ್ಕೆ ತಾನು ಹುಟ್ಟಿದ ತವರಿಗೆ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಈ ಆದಿಯೋಗಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡ್ತಾರೆ. ಜನವರಿ 2023ರಲ್ಲಿ ಈ ಒಂದು ಪ್ರತಿಮೆ ಲೋಕಾರ್ಪಣವಾಗುತ್ತೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಂದ ಈ ಒಂದು ಇನಾಗ್ರೇಷನ್ ಆಗುತ್ತೆ. ನಂತರ ಈಗ ಆದಿಯೋಗಿಯ ವಿಚಾರವನ್ನು ಮಾತಾಡೋಕ್ಕೆ ಹೋದಾಗ, ಆದಿಯೋಗಿ ಅಂತಂದರೆ ಯೋಗದ ಮೂಲ. ಯಾರು ನಾವು ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರವನ್ನು ಅಧ್ಯಯನ ಮಾಡ್ತೀವಿ, ಅಲ್ಲಿ ಆದಿಯೋಗಿಯ ವರ್ಣನೆ ಬರ್ತದೆ. ಶಿವನೇ ಎಲ್ಲರಿಗೂ ಮೂಲ, ಯೋಗಕ್ಕೆ ಮೂಲರಾಗಿರ್ತಕ್ಕಂಥದ್ದು ಶಿವ. ಈ ಯೋಗ ಅಂತಂದರೆ ಇವತ್ತು ನಾವು ಏನು ಆಸನಗಳನ್ನು ಮಾಡ್ತೀವಲ್ಲ, ಕೈಕಾಲು ತಿರ್ಸೋದು, ಅದಲ್ಲ. ಯೋಗ ಅಂತಂದರೆ ಜೀವಾತ್ಮ ಪರಮಾತ್ಮನ ಸಮ್ಮಿಲನವೇ ಯೋಗ. ಅಂಥ ಆದಿಯೋಗಿಯ ಅನಾವರಣವನ್ನು ಇಲ್ಲಿ ಮಾಡಿದ್ದಾರೆ. 112 ಅಡಿಯ ಒಂದು ಎತ್ತರದ ಶಿವನ ಪ್ರತಿಮೆಯನ್ನು ನೋಡ್ತಾ ಇದ್ದೀವಿ. 112 ಅಂತಂದರೆ ಏನೋ ಒಂದು ನಂಬರ್ ಅಲ್ಲ. ಜಗತ್ತಿನಿಂದ ಪಾರಿಮಾರ್ಥಿಕ ಜಗತ್ತಿಗೆ ಹೋಗೋದಕ್ಕೆ 112 ಮಾರ್ಗಗಳನ್ನು ಸೂಚಿಸೋದಕ್ಕೋಸ್ಕರ ಈ ಆದಿಯೋಗಿಯ ಒಂದು ಪ್ರತಿಮೆ 112 ಅಡಿ ಇದೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. 15,000 ವರ್ಷಗಳ ಇತಿಹಾಸದ ಹಿಂದೆ ಯೋಗ ಎಲ್ಲ ಜಾತಿ ಜನಾಂಗಕ್ಕೂ ಇದ್ದಂಥದ್ದು. ಇವತ್ತು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಯೋಗ ಅಲ್ಲ. ಮನುಷ್ಯನ ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಪರಿವರ್ತನೆಗೆ ಯೋಗ ಅತ್ಯಂತ ಪ್ರಮುಖವಾಗುತ್ತೆ. ಯೋಗ ಅಂತಂದರೆ ಅಷ್ಟಾಂಗ ಮಾರ್ಗಗಳು, ಯಮನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಧ್ಯಾನ, ಸಮಾಧಿ ಅಂತಕ್ಕಂಥದ್ದು. ಈ ರೀತಿಯ ಈ ಎಲ್ಲ ಪರಂಪರೆಗೆ ಮೂಲನಾಗಿರ್ತಕ್ಕಂಥ ಆದಿಯೋಗಿಯ ಒಂದು ಪ್ರತಿಮೆ ಇಲ್ಲಿ ಕಾಣ್ತದೆ. ಯಾಕೆಂದರೆ ಶಿವನಿಗೆ ಅಲ್ಲೂ ಮೂರ್ತಿ ಪೂಜೆ ನಡೀತಾ ಇರಲ್ಲ. ಆದರೆ ಇಲ್ಲಿ ವಿಶೇಷ, ನಮ್ಮ ಇಶಾ ಫೌಂಡೇಶನ್ನ ವತಿಯಿಂದ ಜಗತ್ತಿಗೆ ಸನಾತನ ಧರ್ಮದ ಪರಿಚಯವನ್ನು ಮಾಡಿಕೊಡೋದಕ್ಕೋಸ್ಕರ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ತಳಹದಿಯಾಗಿರ್ತಕ್ಕಂಥ ಯೋಗ, ಧ್ಯಾನ ಪದ್ಧತಿ ಮತ್ತು ಸದ್ಗುರುಗಳು 2-3 ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಮಾಡ್ತಾರೆ. ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಪ್ರೋಗ್ರಾಮ್ ನಡೆಸ್ತಾರೆ. 1 ತಿಂಗಳ ಕಾರ್ಯಕ್ರಮ, 2 ತಿಂಗಳ ಕಾರ್ಯಕ್ರಮ. ಇನ್ನರ್ ಇಂಜಿನಿಯರಿಂಗ್ ಅಂದರೆ ಅಂತರಂಗದ ಕಡೆಗೆ ನಮ್ಮ ಬೆಳವಣಿಗೆ ಶುರು ಆಗೋದು. ಯಾಕೆ ನಾವು ಜಗತ್ತಿನ ಎಲ್ಲ ಇಂದ್ರಿಯಗಳನ್ನು ಹೊರಗಡೆ ನೋಡ್ತಾ ಇರ್ತೀವಿ, ಆವಾಗ ನಮ್ಮ ಮನಸ್ಸು ಸ್ಥಿಮಿತವಾಗಿರೋದಿಲ್ಲ. ಅಂತರಂಗದ ಪ್ರಯಾಣದ ಮೂಲಕ ಇನ್ನರ್ ಇಂಜಿನಿಯರಿಂಗ್ ನಮ್ಮಲ್ಲಿ ಒಳಗಿರ್ತಕ್ಕಂಥ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಓರೆಕೋರೆಗಳನ್ನು ಸಿದ್ಧಪಡಿಸಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನು, ಆರೋಗ್ಯದ ಏರುಪೇರುಗಳನ್ನು ಸರಿ ಮಾಡಿಕೊಳ್ಳೋ ದೃಷ್ಟಿಯಲ್ಲಿ ಇನ್ನರ್ ಇಂಜಿನಿಯರಿಂಗ್ ಅಂತ ಒಂದು ಹೊಸ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಸದ್ಗುರುರವರು ಇಡೀ ಜಗತ್ತಿನಾದ್ಯಂತ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇಶಾ ಫೌಂಡೇಶನ್ನ ಇಶಾ ಕ್ರಿಯಾ ಅಂತಲೂ ಹೇಳ್ತಾರೆ. ಈ ರೀತಿ ಜನರಿಗೆ ಒಂದು ಮಾನಸಿಕವಾದ ಬದಲಾವಣೆಯನ್ನು ಕೊಡ್ತಕ್ಕಂಥ ಸುಂದರ ಸಮಾಜವನ್ನು ವಿಶ್ವಕ್ಕೆ, ಯಾಕೆಂದರೆ ವಿಶ್ವಗುರು ಭಾರತ ಅಂತ ನಾವು ಹೇಳ್ತಾ ಇದ್ದೀವಿ, ಸದ್ಗುರು ಅಂತಕ್ಕಂಥವರ ಮೂಲಕ
ಭಾರತ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಇವತ್ತು ಯಾವುದೋ ಒಂದು ಸಣ್ಣ ಊರು ಅಂತ ಅಂದ್ಕೊಂಡಿದ್ರು. ಇವತ್ತು ಇಶಾ ಫೌಂಡೇಶನ್ ಏನು ಈ ಸದ್ಗುರು ಆದಿಯೋಗಿ ಬಂದ ನಂತರ ಈ ಕ್ಷೇತ್ರಕ್ಕೆ ಒಂದು ವಿಶೇಷವಾದ ಮಹತ್ವ ಬಂದಿದೆ. ಜಗತ್ತಿನಾದ್ಯಂತ ಇರತಕ್ಕಂಥ ಭಕ್ತಾದಿಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ. ಇದು ಒಂದು ರೀತಿಯ ತಪೋಭೂಮಿನಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಈ ಆದಿಯೋಗಿಗೆ ನಿಮ್ಮೆಲ್ಲರ ಪರವಾಗಿ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೀನಿ.